ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯಾತ್ಮಕ ಪ್ರಶ್ನೆ ಪ್ರಾಬ್ಲಮೆಟಿಕ್ ಕ್ವಶನ್ ವಿತ್ ಆನ್ಸರ್ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಇದು ಸರಣಿ 2 ಆಗಿರುತ್ತೆ. ಇದಕ್ಕಿಂತ ಮುಂಚೆ ಅಧ್ಯಾಯ 2ಕ್ಕೆ ಸಂಬಂಧಪಟ್ಟಂಥ ಸಮಸ್ಯಾತ್ಮಕ ಪ್ರಾಬ್ಲಮೆಟಿಕ್ ಕ್ವಶನ್ ಮತ್ತು ಆನ್ಸರ್ ವಿಡಿಯೋ ಮಾಡಿದ್ದೇನೆ. ಅದರ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಇದು ಸರಣಿ 2 ಅಂದರೆ ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮೆಟಿಕ್ ಕ್ವಶನ್ಗಳು ಇವಾಗಿವೆ. ಸೊ ಮೊದಲನೇದಾಗಿ ಇಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಸೊ ಇಂಗ್ಲೀಷ್ ಮೀಡಿಯಮ್ನವರಾದರೂ ಸಹ TP ಯನ್ನು ಕೊಟ್ಟಿರ್ತಾರೆ. AP ಮತ್ತು MP ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಟೇಬಲ್ ನೀವು ನೋಡ್ತಾ ಇರ್ಬೋದು. ಈ ಟೇಬಲ್ನಲ್ಲಿ ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ಲ, ಇಷ್ಟು ಕೊಡ್ತಕ್ಕಂಥದ್ದು. ಸೊ ನಾವು ಫೈಂಡ್ ಮಾಡಬೇಕಾಗಿದ್ದು MP ಮತ್ತು AP ಕಂಡುಹಿಡಿಬೇಕು. ಅದಕ್ಕಿಂತ ಮುಂಚೆ MP ಸೂತ್ರ ನಿಮ್ಗೆ ಗೊತ್ತಿರಬೇಕು. MP = TP n - TP n-1 ಅಥವಾ ಚೇಂಜ್ TP ಅಂತಲೂ ಕರಿತೀವಿ. ಸೊ ಮೊದಲನೇದಾಗಿ ಇಲ್ಲಿ 0 ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ 0 ಬರ್ತಕ್ಕಂಥದ್ದು. TP n-1 ಅಂದರೆ ಹಿಂದಿನ ಸಂಖ್ಯೆಯಿಂದ ಮೈನಸ್ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ 15 - 0 ಮಾಡಿ ಎಷ್ಟು ಬರುತ್ತೆ? 15 ಬರುತ್ತೆ. ಅಥವಾ 0 ಮತ್ತು 15 ನಡುವೆ ಎಷ್ಟು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ 35 - 15 ಮಾಡಬೇಕು. ಸೊ ಉತ್ತರ ಎಷ್ಟು ಬರುತ್ತೆ? ಅವಾಗಿಲ್ಲಿ MP 20 ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಬೇಕಾದ್ರೆ 50 35 ಇದೆ. 50ರಲ್ಲಿ 35 ಮೈನಸ್ ಮಾಡಿ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 15 ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ 60 - 50 ಮಾಡಬೇಕು. ಉತ್ತರ ಎಷ್ಟು ಬರುತ್ತೆ? ಅವಾಗ 10. ಅದೇ ರೀತಿ 68 - 60 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 8 ಬರ್ತಕ್ಕಂಥದ್ದು. ಈ ಕಾಲಮ್ ನಿಮಗೆ ಅರ್ಥ ಆಗಿರಬಹುದು ಅಂದ್ಕೊಳ್ತೀನಿ. ಯಾವ ರೀತಿ ಅಂದರೆ TPಯಲ್ಲಿ ಏನು ಚೇಂಜ್ ಆಗಿದೆ ನೋಡಿ, ಅದು ಬರಿತಾ ಹೋಗಬೇಕು. ಇಲ್ಲಿ ಎಷ್ಟಿದೆ? 0 15 ವ್ಯತ್ಯಾಸ 15 ಇದೆ, 15 ಬರೆದಿದ್ದೀರಾ. ಅದೇ ರೀತಿ 35ರಲ್ಲಿ 15 ಮೈನಸ್ ಮಾಡಿದಾಗ 20 ಬರುತ್ತೆ. 50ರಲ್ಲಿ 35 ಮೈನಸ್ ಮಾಡಿದಾಗ 15 ಬರುತ್ತೆ. 60ರಲ್ಲಿ 50 ಮೈನಸ್ ಮಾಡಿದಾಗ 10 ಬರುತ್ತೆ. 68ರಲ್ಲಿ 60 ಮೈನಸ್ ಮಾಡಿದಾಗ 8 ಬರ್ತಕ್ಕಂಥದ್ದು. ಸೊ ಇಷ್ಟು ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಯಾವುದಂದರೆ APಯನ್ನು ಕಂಡುಹಿಡಿಬೇಕು. AP ಸೂತ್ರ ಏನಿದೆ ಗೊತ್ತಾ? AP = TP / Q ಅಂತ ಕರಿತೀವಿ. ಸೊ L ಅಂತಲೂ ಕರಿಬೋದು. ಫಾರ್ ಎಕ್ಸಾಂಪಲ್ 0/0 ಮಾಡಿ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 0 ಬರ್ತಕ್ಕಂಥದ್ದು. 15/1 ಮಾಡಬೇಕು. ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 15 ಬರುತ್ತೆ. ನೆಕ್ಸ್ಟ್ 35/2 ಮಾಡಬೇಕು. ಅವಾಗ ಉತ್ತರ ಎಷ್ಟು ಬರುತ್ತೆ? 17.5. ಇದು 5 ಅಂಕಕ್ಕೆ ಸಂಬಂಧಪಟ್ಟಂತೆ ಸಹ ಕೋಷ್ಟಕ ಬರ್ತಕ್ಕಂಥದ್ದು. ಆದರೆ 4 ಅಂಕಕ್ಕೆ ಸಹ ಇದೆ. 4 ಅಂಕಕ್ಕೆ ಬಂದರೆ ಯೂಸ್ ಆಗುತ್ತೆ. ಸೊ ಒಂದಿಲ್ಲ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ನಲ್ಲಿ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಬೇಕಿಲ್ಲಿ 50/3 ಮಾಡಬೇಕು. 50/3 ಮಾಡಿದಾಗ 16.66 ಬರ್ತಕ್ಕಂಥದ್ದು. 60/4 4 ಯಾಕಂದರೆ ಇದು ಕ್ವಾಂಟಿಟಿ ಇದೆಯಲ್ಲ, 4 ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 15 ಬರ್ತಕ್ಕಂಥದ್ದು. 68/5 ಮಾಡಿದಾಗ ಎಷ್ಟು ಬರುತ್ತೆ? 13.6 ಉತ್ತರ ಬರ್ತಕ್ಕಂಥದ್ದು. ಸೊ ಇದು ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಈ ಅಧ್ಯಾಯದಿಂದ ಹೇಳಬೇಕಾದ್ರೆ 4 ಅಂಕದ 6 ಅಂಕದ ಅಥವಾ 5 ಅಂಕಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೋತ್ತರಗಳಿವೆಯಲ್ಲ, ಸೊ ಫಿಕ್ಸ್ ಆಗಿ ಯಾವುದಾದ್ರೂ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಕೇಳ್ತಾರೆ. ಸೊ ಈ ವಿಡಿಯೋ ನೀವು ಪರ್ಫೆಕ್ಟಾಗಿ ನೋಡಿದರೆ 4, 5 ಅಥವಾ 6 ಅಂಕಕ್ಕೆ ಸಂಬಂಧಪಟ್ಟಂತೆ ಯೂಸ್ ಆಗ್ಬೋದು. ನಿಮ್ಮ ಲಕ್ ಒಳ್ಳೆದಿದ್ದರೆ 4 ಮತ್ತು 5 ಅಂಕಕ್ಕೆ ಸಹ ಯೂಸ್ ಆಗ್ತಕ್ಕಂಥದ್ದು. ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಸೊ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು ಈ ಅಧ್ಯಾಯದಿಂದ. ನಮ್ಮೇ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ AP ಪಟ್ಟಿಯನ್ನು ನೀಡುತ್ತದೆ. ಶ್ರಮದ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಸೊ ಇದರಲ್ಲಿ AP ಕೊಟ್ಟಿದ್ದಾರೆ, TP ಮತ್ತು MP ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ ನಿಮಗೆ. ಲೇಬರ್ ಅಥವಾ ಕ್ವಾಂಟಿಟಿ ಅಂತಲೂ ಕರಿಬೋದು. ನೆಕ್ಸ್ಟ್ TP 2 ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ಏನಂತಂದರೆ, ಸೊ ಇಲ್ಲಿ TP ಯಾವ ರೀತಿ ಕಂಡುಹಿಡಿಬೇಕು ಗೊತ್ತಾ? TP ಯಾವ ರೀತಿ ಅಂದರೆ AP × L. ಇಲ್ಲಿದೆ ನೋಡಿ, L ಅಥವಾ ಸೂತ್ರ Q ಅಂತಿದೆ. ಸೊ L ಮಾಡಬೇಕು. ಆವಾಗ TP ಕಂಡುಹಿಡಿತೀವಿ. ಯಾವ ರೀತಿ ಅಂದರೆ 1 × 2 ಮಾಡಿ ಉತ್ತರ 2 ಬರುತ್ತೆ. 2 × 3 ಮಾಡಿದಾಗ ಎಷ್ಟು ಬರುತ್ತೆ? ಉತ್ತರಲ್ಲಿ 6 ಬರುತ್ತೆ. 3 × 4 3 4 ಎಷ್ಟಾಗುತ್ತೆ? ಉತ್ತರ 12. 4 × 5 ಮಾಡಬೇಕು. ಅವಾಗ ಉತ್ತರ ಎಷ್ಟು ಬರುತ್ತೆ? 20. 5 × 4 ಮಾಡಿದಾಗ ಸಹ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 20 ಬರ್ತಕ್ಕಂಥದ್ದು. 6 3 ಎಷ್ಟಾಗುತ್ತೆ? ಇಲ್ಲಿ 18. ಸೊ ಈ ರೀತಿ ನಾವು TPಯನ್ನು ಕಂಡುಹಿಡಿಬೇಕು. ಇವಾಗ TP ಕಂಡುಹಿಡಿದೀವಿ ಅಂದರೆ MP ಕಂಡುಹಿಡಿತಕ್ಕಂಥ ಇದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಇದೇನಾಗಿದೆ? ಇಲ್ಲಿ ಚೇಂಜ್
ಟಿ ಪಿ ಅಂತಲೂ ಮಾಡಬಹುದು. ಚೇಂಜ್ ಟಿ ಪಿ ಅಂತಂದರೆ ಟಿ ಪಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು. ಸೊ ಇದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಆ ರೀತಿ ಮಾಡಿದ್ರೂ ಉತ್ತರ ಬರುತ್ತೆ. 2ಕ್ಕೆ 2 ಬರೀರಿ. ಸೊ ಚೇಂಜ್ ಎಷ್ಟೈತಿ ಇಲ್ಲಿ? 6 - 2 ಮಾಡಿ ಎಷ್ಟಾಗುತ್ತೆ? 4 ಆಗ್ತಕ್ಕಂಥದ್ದು. 12 - 6 ಮಾಡಿ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 6 ಬರ್ತಕ್ಕಂಥದ್ದು. ನೆಕ್ಸ್ಟ್ 20 - 12 ಮಾಡಬೇಕು, ಉತ್ತರ ಎಷ್ಟು ಬರುತ್ತೆ? 8. 20 - 20 ಮಾಡಿದಾಗ 0, 18 - 20 ಮಾಡಿದಾಗ -2 ಬರ್ತಕ್ಕಂಥದ್ದು. ಈ ಮೇಲಿನ ಪ್ರಶ್ನೆ ಇದು ಎರಡಕ್ಕೂ ಉತ್ತರ ಒಂದೇ ರೀತಿ ಇರ್ತಕ್ಕಂಥದ್ದು. ಸೊ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಅಧ್ಯಾಯದಿಂದ ಪ್ರಶ್ನೆ ಸಂಖ್ಯೆ 3 ಇದೆ. ಒಂದು ಉದ್ಯಮ ಘಟಕ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC 100 ರೂಪಾಯಿ ಇದ್ದಾಗ ಉದ್ಯಮ ಘಟಕದ TVC, TC, AVC, SACಗಳ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇದು ನಿಮಗೆ ಡಿಫಿಕಲ್ಟ್ ಅನಿಸ್ಬಹುದು, ಅಷ್ಟು ಡಿಫಿಕಲ್ಟ್ ಅಲ್ಲ. ನೆನ್ಪಿಟ್ಕೊಳ್ಳಿ, TFC ವ್ಯಾಲ್ಯೂ ಎಷ್ಟಿದೆ? 100, ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ 100 ಇದೆ, ಅದು ಬದಲಾವಣೆ ಆಗುವುದಿಲ್ಲ. SMC ಅಂತಕ್ಕಂಥದ್ದು ಅವರೇ ಇಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿರ್ತಾರೆ. ಸೊ ಇದರ ಆಧಾರದ ಮೇಲೆ ನೆಕ್ಸ್ಟ್ ಕಾಲಮ್ಗಳನ್ನು ಕಂಡುಹಿಡಿಬೇಕು. ಅದು ಯಾವ ರೀತಿ ನೋಡಿ, SMCದು ಅವರೇ ಕೊಟ್ಟಿದ್ದಾರೆ, ಶಾರ್ಟ್ ರನ್, ಮಾರ್ಜಿನಲ್ ಕಾಸ್ಟ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅವರೇ ಕೊಟ್ಟಿದ್ದಾರೆ. TVC ಕಂಡುಹಿಡಿಬೇಕು ನಾವಿಲ್ಲಿ. TVC ಕಂಡುಹಿಡಿಬೇಕಾದ್ರೆ ಯಾವ ರೀತಿ ಮಾಡಬೇಕಂತಂದರೆ, ಇಲ್ಲಿ ನೀವು ಸೂತ್ರ ನೋಡ್ತಾ ಇರಬಹುದು. TVC ಹೆಂಗೆ ಕಂಡುಹಿಡಬೇಕಂದ್ರೆ ಸಿಗ್ಮಾ SMC ಅಂತ ಕರಿತೀವಿ. ಸಿಗ್ಮಾ ಅಂದರೆ SMCಗಳನ್ನು ಪ್ಲಸ್ ಮಾಡ್ತಾ ಹೋಗಬೇಕು, ಅವಾಗ TVC ಬರುತ್ತೆ. ಇಲ್ಲಿ SMC ಏನು ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಇಲ್ಲಿ 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ SMC ವ್ಯಾಲ್ಯೂ ಎಷ್ಟಿದೆ? 500 ಇದೆ, ಅದಕ್ಕೆ ಇಲ್ಲಿ ಎಷ್ಟು ಬರಬೇಕು? ಇಲ್ಲಿ 500 ಬರೀತಕ್ಕಂಥದ್ದು. ನೆಕ್ಸ್ಟ್ ಏನಿದೆ ಇಲ್ಲಿ ಸಿಗ್ಮಾ ಅಂದರೆ ಪ್ಲಸ್ ಆಗಬೇಕಲ್ಲ, 500 + 300 ಮಾಡಿ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 800 ಬರ್ತಕ್ಕಂಥದ್ದು. ನೆಕ್ಸ್ಟ್ 500 + 300 + 200 ಮಾಡ್ತಕ್ಕಂಥದ್ದು. ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 1000. ಅಥವಾ ಈ ರೀತಿ ಮಾಡ್ಬೋದು, 1000 + 300 ಮಾಡಿ ಎಷ್ಟಾಗುತ್ತೆ? 1300 ಉತ್ತರ ಬರ್ತಕ್ಕಂಥದ್ದು. ನೆಕ್ಸ್ಟ್ 1300 + 500 ಮಾಡಿ ಎಷ್ಟಾಗುತ್ತೆ? 1800 ಬರ್ತಕ್ಕಂಥದ್ದು. ನೆಕ್ಸ್ಟ್ 1800 + 800 ಮಾಡಿದಾಗ 2600 ಉತ್ತರ ಬರ್ತಕ್ಕಂಥದ್ದು. ಅರ್ಥ ಆಯಿತು ಅಂದ್ಕೊಳ್ತೀನಿ. TVC ಅಂದರೆ SMCಗಳನ್ನು ಪ್ಲಸ್ ಮಾಡ್ತಾ ಹೋಗಬೇಕು. 500 ಆ್ಯಸ್ ಇಟ್ ಈಸ್ ಬರೆದಿದ್ದೀರ, 500 + 300 ಬರೆದಾಗ ಎಷ್ಟಾಯಿತು? 800 ಆಯಿತು. ಅದೇ ರೀತಿ 500 + 300 + 200 ಮಾಡಿದಾಗ 1000 ಆಯಿತು. 500 + 300 + 200 + 300 ಮಾಡಿದಾಗ 1300 ಆಯಿತು. ನೆಕ್ಸ್ಟ್ ಅದರಲ್ಲಿ 500 ಪ್ಲಸ್ ಮಾಡಿದಾಗ 1800, 1800ರಲ್ಲಿ 800 ಪ್ಲಸ್ ಮಾಡಿದಾಗ 2600 ಆಗಿರ್ತಕ್ಕಂಥದ್ದು. ಸೊ ಈ ರೀತಿ ನಾವು SMC ಟೇಬಲನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ಕಂಡುಹಿಡಬೇಕಾಗಿದ್ದು ಯಾವುದು ಅಂತಂದರೆ ನಾವಿಲ್ಲಿ TC ಕಂಡುಹಿಡಿಬೇಕು. TC = TFC + TVC ಮಾಡಬೇಕು. ಏನು ಮಾಡಬೇಕು? TFC + TVC ಮಾಡಬೇಕು. ಯಾವ ರೀತಿ ನೋಡಿಲಿ, TFC + TVC ಅಂತಂದರೆ 100 + 0 ಮಾಡಿ ಎಷ್ಟಾಗುತ್ತೆ? ಇಲ್ಲಿ 100 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ? 100 + 500 ಮಾಡಿ ಉತ್ತರ ಎಷ್ಟಾಗುತ್ತೆ? ಇಲ್ಲಿ 600 ಆಗ್ತಕ್ಕಂಥದ್ದು. ನೆಕ್ಸ್ಟ್ ಉತ್ತರ ಎಷ್ಟಾಗುತ್ತೆ? ನೆಕ್ಸ್ಟ್ ಕಾಲಮ್ನಲ್ಲಿ ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ 100 + 800 ಮಾಡಿ ಎಷ್ಟಾಗುತ್ತೆ? ಇಲ್ಲಿ 900 ಆಗ್ತಕ್ಕಂಥದ್ದು. 100 + 1000 ಮಾಡಿ 1100 ಆಗ್ತಕ್ಕಂಥದ್ದು. ನೆಕ್ಸ್ಟ್ 100 + 1300 ಮಾಡಬೇಕು, ಎಷ್ಟಾಗುತ್ತೆ ಉತ್ತರ? 1400 ಆಗ್ತಕ್ಕಂಥದ್ದು. ಅದೇ ರೀತಿ 100 + 1800 ಮಾಡಿದಾಗ ಉತ್ತರ ಎಷ್ಟಾಗುತ್ತೆ? 1900 ಆಗ್ತಕ್ಕಂಥದ್ದು. ನೆಕ್ಸ್ಟ್ 100 + 2600 ಮಾಡಿ ಎಷ್ಟಾಗುತ್ತೆ? 2700 ಈ ಕಾಲಮ್ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಅಕ್ಷರ ಕರೆಕ್ಟಾಗಿ ಟೈಪ್ ಆಗ್ತಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಹೇಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಏನು ಮಾಡಬೇಕು? ನಾವಿಲ್ಲಿ AVCಯನ್ನು ಕಂಡುಹಿಡಿಬೇಕು. ಯಾವುದು? AVC ಕಾಲಮ್. AVC ಕಾಲಮ್ ಕಂಡುಹಿಡಬೇಕಾದ್ರೆ ಸೂತ್ರ ಏನಿದೆ ನೋಡಿ, TVC / Q ಅಂತ ಇದೆ. TVC / Q ಮಾಡಿದಾಗ ಏನು ಬರುತ್ತೆ? ಇಲ್ಲಿ AVC ಉತ್ತರ ಬರ್ತಕ್ಕಂಥದ್ದು. ಯಾವ ರೀತಿ ಅಂದರೆ 0/0 ಮಾಡಿ ಉತ್ತರ ಎಷ್ಟು ಬರುತ್ತೆ? 0 ಬರುತ್ತೆ. ನೆಕ್ಸ್ಟ್ ಏನಿದೆ ಇಲ್ಲಿ 500/1 ಮಾಡಬೇಕು, ಅವಾಗ ಎಷ್ಟು ಬರುತ್ತೆ? ಇಲ್ಲಿ 500 ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ 800/2 ಮಾಡಬೇಕು, ಅವಾಗ ಉತ್ತರ ಎಷ್ಟು ಬರುತ್ತೆ? ಇಲ್ಲಿ 400 ಬರ್ತಕ್ಕಂಥದ್ದು. ಕೊನೆಗೆ ಒಂದು ಕಂಪ್ಲೀಟ್ ಆನ್ಸರ್ ಇರ್ತಕ್ಕಂಥ ಟೇಬಲ್ ತೋರಿಸ್ತೀನಿ, ಇದು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅಂತ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ 1000/3 ಇದೆ. 1000/3 ಮಾಡಿದಾಗ 333.33 ಬರ್ತಕ್ಕಂಥದ್ದು. ನೆಕ್ಸ್ಟ್ 1300/4
4 ಮಾಡಬೇಕು. 1300 ಭಾಗಿಲೆ 4 ಮಾಡಿದಾಗ 325 ಬರುತ್ತೆ. ಕಂಪ್ಲೀಟ್ ಇರ್ತಕ್ಕಂಥ ಉತ್ತರ ಟೇಬಲ್ ತೋರಿಸ್ತೀನಿ ಲಾಸ್ಟಿಗೆ ನೋಡಿರಂತೆ. ನೆಕ್ಸ್ಟ್ ಒನ್ ಏನಿದೆ ಅಲ್ಲಿ 1800 ಭಾಗಿಲೆ 5 ಇದೆ. 1800 ಭಾಗಿಲೆ 5 ಮಾಡಿದಾಗ 360 ಉತ್ತರ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ 2600 ಭಾಗಿಲೆ 6 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? 433.33 ಬರ್ತಕ್ಕಂಥದ್ದು. ಇಷ್ಟು ಮಾಡಿದ್ರೆ ಈ ಕಾಲಮ್ಸ ನಾವಿಲ್ಲಿ ಕಂಡುಹಿಡಿಬಹುದು. ಇಲ್ಲಿ ಕೋಷ್ಟಕದಲ್ಲಿ ಉತ್ತರ ನೋಡ್ತಾ ಇರ್ಬೋದು. ಕೊನೆಯದಾಗಿ ಶಾರ್ಟ್ ಟರ್ಮ್ ಆ್ಯಾವ್ರೇಜ್ ಕಾಸ್ಟ್ ಇದೆ ನೋಡಿ, ಅದು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂದ್ರೆ TC ಡಿವೈಡೆಡ್ ಬೈ ಕ್ಯೂ ಮಾಡಬೇಕು. ಇದು TC ಕಾಲಮ್ ಇದೆ, ಇದು TC ಕಾಲಮ್ ಡಿವೈಡೆಡ್ ಬೈ ಕ್ಯೂ ಅಂದರೆ ಸೀರಿಯಲ್ ನಂಬರ್ 0 1 2 3 ಬರುತ್ತಲ್ಲ ಅದು. ಸೊ ಫಸ್ಟ್ ಒನ್ ನೋಡಿ, 100 ಡಿವೈಡೆಡ್ ಬೈ 0 ಮಾಡಿ. 100 ಡಿವೈಡೆಡ್ ಬೈ 0 ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ? ಅಲ್ಲಿ 0 ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ 600 ಡಿವೈಡೆಡ್ ಬೈ 1 ಮಾಡಬೇಕು, ಅವಾಗ ಉತ್ತರ ಎಷ್ಟು ಬರುತ್ತೆ? 600. ನೆಕ್ಸ್ಟ್ 900 ಡಿವೈಡೆಡ್ ಬೈ 2 ಮಾಡಿ, ಎಷ್ಟು ಬರುತ್ತೆ? 450 ಬರುತ್ತೆ. 1100 ಭಾಗಿಲೆ 3 ಮಾಡಿ 366.66 ಉತ್ತರ ಬರ್ತಕ್ಕಂಥದ್ದು. ಎಕ್ಸಾಮ್ನಲ್ಲಿ ಕ್ಯಾಲ್ಕುಲೇಟರ್ ತೊಗೊಂಡು ಹೋಗ್ಬೋದು ನೀವು. ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ 1400 ಡಿವೈಡೆಡ್ ಬೈ 4 ಮಾಡಿ 350 ಬರುತ್ತೆ. 1900 ಡಿವೈಡೆಡ್ ಬೈ 5 ಮಾಡಿ 380 ಬರ್ತಕ್ಕಂಥದ್ದು. 2700 ಡಿವೈಡೆಡ್ ಬೈ 6 ಮಾಡಿದಾಗ 450 ಉತ್ತರ ಬರ್ತಕ್ಕಂಥದ್ದು. ಸೊ ಈ ಟೇಬಲ್ ನೀವು ಕಂಡು ಹಿಡಿಬೇಕಂತಂದರೆ ಏನು ಮಾಡಬೇಕು? ಮೊದಲನೇದಾಗಿ ಎಲ್ಲ ಸೂತ್ರಗಳು ನಿಮಗೆ ಗೊತ್ತಿರಬೇಕು, ಅಥವಾ ಟೇಬಲ್ಗಳು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವಿಲ್ಲಿ ಓದ್ಕೋಬೇಕು. ಇವೇ ನಿಮಗೆ 1-2 ಅಂಕಕ್ಕೆ ಸಹ ಯೂಸ್ ಆಗ್ತಕ್ಕಂಥದ್ದು. ಯಾವ ರೀತಿ ನೋಡಿಲಿ, SMC ಕೊಟ್ಟಿದ್ದಾರೆ, TFC ಕೊಟ್ಟಿದ್ದಾರೆ. TVC ಮಾಡಬೇಕಂದ್ರೆ ಏನು ಮಾಡಬೇಕಿಲ್ಲಿ? ಸಿಗ್ಮಾ MP ಅಂತ ಕರಿತೀವಿ. 500 300 ಇವೆಲ್ಲ ಪ್ಲಸ್ ಮಾಡ್ತಾ ಹೋದಾಗ ಈ ಕಾಲಮ್ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಏನಿದೆ TC ಅಂದರೆ TFC ಪ್ಲಸ್ TVC ಅಂತ ಇದೆ. ಸೊ ಇವುಗಳನ್ನು ಪ್ಲಸ್ ಮಾಡ್ತಾ ಹೋದಾಗ ಈ ಕಾಲಮ್ಗಳು ಬರ್ತಕ್ಕಂಥದ್ದು ನಿಮಗೆ ಅರ್ಥ ಆಗಿದೆ. ಸೂತ್ರ ಜೊತೆಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ AVC ಈಸ್ ಈಕ್ವಲ್ ಟು TVC ಡಿವೈಡೆಡ್ ಬೈ ಕ್ಯೂ ಅಂತ ಮಾಡಬೇಕು. ಅಂದರೆ TVC ಡಿವೈಡೆಡ್ ಬೈ ಕ್ಯೂ 0 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಈ ರೀತಿ ಮಾಡಿದಾಗ ಈ ಕಾಲಮ್ಗಳ ಉತ್ತರ ಬರ್ತಕ್ಕಂಥದ್ದು. ಕೊನೆಯದಾಗಿ SAC ಅಂತಂದರೆ TC ಡಿವೈಡೆಡ್ ಬೈ ಕ್ಯೂ, ಇದು TC ಡಿವೈಡೆಡ್ ಬೈ 0 1 2 3 ಈ ರೀತಿ ಮಾಡಿದಾಗ ಈ ಕೊನೆಯ ಕಾಲಮನ್ನು ನಾವಿಲ್ಲಿ ಕಂಡುಹಿಡಿತೀವಿ. ಸೊ ಈ ಕ್ಲಾಸ್ ಅಥವಾ ಈ ವಿಡಿಯೋದಲ್ಲಿ ನಿಮಗೇನು ತಿಳಿಸ್ಕೊಟ್ಟಿದ್ದೀನಲ್ಲ, ಈ 3 ಪ್ರಶ್ನೆಗಳು ಓದ್ಕೊಂಡಾಗ 5 ಅಂಕದ ಅಥವಾ 4 ಅಂಕದ ಅಥವಾ 6 ಅಂಕಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ ಆಗಿ ಒಂದು ಕ್ವಶನ್ ನಿಮಗೆ ಯೂಸ್ ಆಗ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.